ಒಂಟಿ ಸಲಗದ ಮುಂದೆ ಸೆಲ್ಫಿಯನ್ನ ಪಡೆದುಕೊಳ್ಳೋದಕ್ಕೆ ಹೋಗಿ ಹುಚ್ಚಾಟವನ್ನ ಮೆರೆದಿರುವಂತ ಘಟನೆ ಆಗಿದೆ. ಬಂಡೀಪುರದಲ್ಲಿ ಪ್ರವಾಸಿಗರಿಂದ ಹೆಚ್ಚಿದಂತ ಹುಚ್ಚಾಟ ಕಾಡಿನ ಮಧ್ಯೆ ರಸ್ತೆಯಲ್ಲಿ ನಿನ್ನೆ ಸಂಜೆ ನಡೆದಿರುವಂತ ದುರ್ನಾಡತೆ. நம்ம வண்டி இருந்திருந்தா இன்னொரு வரைக்கும் துரத்திருக்குவேன். வீடியோ நம்ம வண்டி இருந்திருந்தா இன்னொரு வரைக்கும் துரத்திருக்குவேன். வீடியோ நம்ம வண்டி இருந்திருந்தா இன்னொரு வரைக்கும் துரத்திருக்குவேன். வீடியோ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಸೆಲ್ಫಿ ಹುಚ್ಚು ಅನ್ನೋದು ಮತವೇರದಂತೆ ಕಂಡು ಬರ್ತಾರೆ. ಹುಚ್ಚುತನ. ಪ್ರಾಣಿಗಳು ಇವತ್ತು ತನ್ನ ಪಾಡಿಗೆ ತಾನು ಇದ್ದಂತ ಸಂದರ್ಭದಲ್ಲಿ ಅದನ್ನ ಕೆರಳಿಸುವಂತ ಕೆಲಸಗಳು ಈ ಸೆಲ್ಫಿಯನ್ನ ಮಾಡಿಕೊಳ್ಳುವ ಮೂಲಕ ಮುಂದಾಗ್ತಾ ಇದ್ದಾರೆ ಜನರು. ನೋಡಿ, ಎರಡು ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಒಂದು ಕಳೆದ ವಾರ ಆದಂತಹ ಘಟನೆ, ಮತ್ತೊಂದು ನಿನ್ನೆ ಸಂಜೆ ಆಗಿರುವಂತ ಘಟನೆ. ನೋಡಿ, ಜೋಸೆಫ್ ಅವರು ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಜೋಸೆಫ್ ಅವರವರೇ ನೋಡ್ತಾ ಇದ್ರಂತ ಭಾವಿಸ್ತೀನಿ ದೃಶ್ಯಾವಳಿಗಳನ್ನ. ಹೌದು ಸರ್. ತನ್ನ ಪಾಡಿಗೆ ತಾನು ಇರುವಂತಹ ಪ್ರಾಣಿಗಳನ್ನ ಕೆರಳಿಸೋದು ಯಾಕೆ? ಇಂತಹ ಹುಚ್ಚುತನ ಯಾಕೆ? ಇಂಥವರ ವಿರುದ್ಧ ಒಂದು ಕ್ರಮ ಆಗಬೇಕು ಸರ್. ಕ್ರಮ ತಗೊಳ್ಳೇಬೇಕು, ಯಾಕಂದ್ರೆ ಇದು ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ನಮ್ ಬಂದಿಪುರ್ ಊಟಿ ರೋಡ್ ಮತ್ತೆ ಬಂದಿಪುರ್ ಸುಲ್ತಾನ್ ಬತ್ತೇರಿ ರೋಡ್ ಒಳಗಂತೂ ರೆಗ್ಯುಲರ್ ಆಗಿ ಆಗ್ತಿದೆ ಇದು. ಏನೋ ಜನಕ್ಕೆ ಇದೇನೋ ಬೆಕ್ಕು ಮರಿ ನಾಯಿ ಮರಿ ತಗೊಂಡು ಹೋಗ್ತಾರ ಹತ್ರ. ಅಕಸ್ಮಾತ್ ಏನಾರು ಆನೆ ಅದನ್ನ ಅವ್ರು ಯಾರು ತುಳಿದ್ರೆ ಕೊನೆಗೆ ಆನೆ ತಪ್ಪು, ಆನೆನ ಹಿಡೀರಿ, ಆನೆನ ಕೊಂದು ಅಂತಾರೆ. ಇದು ನಾವು ನೋಡ್ತಾ ಇರೋದು ಏನಂದ್ರೆ ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಅಂತೂ ಜನಕ್ಕೆ ಅಷ್ಟೆಲ್ಲ ಅರಿವು ಇದ್ರೂನು ಸೋ ಕಾಲ್ಡ್ ಎಜುಕೇಶನ್ ಅಂತೀವಲ್ಲ, ವಿದೌಟ್ ಕಾಮನ್ ಸೆನ್ಸ್, ಅದು ಇಟ್ಕೊಂಡು ಜನ ಈ ತರ ಮಾಡ್ತಾನೆ ಇರ್ತಾರೆ. ನಾವು ಸರ್ಕಾರ ಕೇಳ್ತಾ ಇರೋದು ಇವ್ರಿಗೆ ₹1,000 ಫೈನ್ ಹಾಕ್ಬೇಡಿ, ಜೈಲ್ಗೆ ಹಾಕಿ ಇದು ಸುದ್ದಿನ ಎಲ್ಲಾ ಕಡೆನೂ ಹಬ್ಸಿ, ಅವಾಗ ಬೇರೆಯವರು ಮಾಡೋದಿಲ್ಲ. ಯಾಕಂದ್ರೆ ಹಾಕ್ತಾನೆ ಇದೆ ಸಿಕ್ಕಾಪಟ್ಟೆ. ಆಮೇಲೆ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಿರೋದು, ನಾವು ಎಂಟ್ರಿ ಕೊಡ್ಬೇಕಾದ್ರೆ ನೀವು ₹20 ಚಾರ್ಜ್ ಮಾಡ್ತೀರಾ ಗಾಡಿಗಳಿಗೆ. ಬಂದಿದ ತಕ್ಷಣ ಫಾಸ್ಟ್ ಆಗಿ ಹಾಕ್ಬಿಟ್ಟಿದ್ದಾರೆ. ಅದೇ ತರ ನೀವು ಜನಕ್ಕೆ ಅರಿವು ಹೇಳಕ್ಕೆ ಒಂದು ಬೋರ್ಡ್ಸ್ ಹಾಕಿ, ಈ ತರ ಹಿಂಗ್ ಮಾಡಂಗಿಲ್ಲ, ಇದೆಲ್ಲ ಪ್ರೊಹಿಬಿಟೆಡ್ ಅಂದ್ಬಿಟ್ಟು ಹಾಕಿ. ಯಾಕಂದ್ರೆ ಕೆಲವ್ರಿಗೆ ಬುದ್ಧಿ ಇಲ್ಲ, ಅದಾರು ನೋಡ್ಬಿಟ್ಟು ಫೋಟೋ ನೋಡ್ಬಿಟ್ಟು ಆದ್ರೂ ಮಾಡಲ್ಲ. ಯಾಕಂದ್ರೆ ಬರ್ದಿದ್ರು ಓದಕ್ ಬರಲ್ಲ. ಫೋಟೋ ಆದ್ರೂ ಹಾಕ್ಬಿಟ್ಟು ಹಿಂಗ್ ಮಾಡಬಾರ್ದು ನಮ್ದು X ಮಾರ್ಕ್ಸ್ ಹಾಕಿದ್ರೆ ಹಂಗಾರು ಬುದ್ಧಿ ಬರುತ್ತೆ. ನಾವು ಡಿಪಾರ್ಟ್ಮೆಂಟ್ ಅವ್ರಿಗೂ ಕೇಳೋದಿಷ್ಟೇ, ಇದು ಹಾಕ್ತಾನೆ ಇದೆ, ನೀವು ಹಿಂಗೆ ಕೂತಿದ್ರೆ ಕೊನೆಗೆ ಯಾರೋ ಸಾಯ್ತಾರೆ, ತೊಂದರೆ ಬರೋದು ಡಿಪಾರ್ಟ್ಮೆಂಟ್ಗೆ. ಯಾಕಂದ್ರೆ ಜನ ಯಾವತ್ತೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಗೇನ್ಸ್ಟ್ ಆಗಿದ್ದಾರೆ. ಈಗ ಯಾವ್ದೋ ಆನೆ ಅಲ್ಲಿ ನಿಂತಿತ್ತು ಕೆಣ್ಕೋದು, ಆನೆ ಏನೋ ಇದು ಮಾಡ್ತಿದ್ರು, ಎಲ್ಲ ಹೇಳ್ಬಿಟ್ಟು ನೋಡೋದು ಏನೋ ಇದು ಒಂದು ಇದು ಕೆಟ್ಟೋಗಿದ್ದಂಗೆ, ಬೆಕ್ಕು ಏನೋ ಓಡಾಡ್ದಂಗೆ ರೋಡಲ್ಗೆ. ಎಲ್ಲಾರು ಕಾರಿಂದ ಇಳಿತಾರೆ, ವೆಹಿಕಲ್ಸ್ ಇಂದ ಇಳಿತಾರೆ, ಬೈಕ್ ನಿಲ್ಸ್ಬಿಟ್ಟು ನೋಡ್ತಾರೆ ಜನ. ಅದಕ್ಕಸ್ಮಾತ್ ಆನೆ ಏನಾದ್ರು ಚಾರ್ಜ್ ಮಾಡ್ತಂದ್ರೆ ಒಬ್ಬರಲ್ಲ 10 ಜನ ಸಾಯ್ತಾರೆ. ಅವ್ರಿಗೆ ಯಾಕಂದ್ರೆ ಎಲ್ಲಿ ಓಡ್ಬೇಕಂತ ಗೊತ್ತಿಲ್ಲ. ಆನೆ ಸ್ಪೀಡ್ 40 ಕಿಲೋಮೀಟರ್ ಸ್ಪೀಡ್ ಬರುತ್ತೆ. ಅದ್ ಯಾವ ಮೂಮೆಂಟ್ ಅದ್ ಬರುತ್ತೋ ಗೊತ್ತಾಗಲ್ಲ ಇವ್ರಿಗೆ. ಇಷ್ಟೆಲ್ಲ ಇದ್ರೂನು ಹಿಂಗ ಆಗ್ತಾನೆ ಇದೆಯಲ್ಲ, ಇದೇನು ವರ್ಷಗಳನ್ನೇ ನೋಡ್ತಾ ಇದೀವಿ ನಾವು ಹೋದಾಗೆಲ್ಲ ನಾನು ವಿಡಿಯೋಸ್ ಮಾಡ್ತೀನಿ, ತೋರಿಸ್ತೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಡಿ ಅಲ್ಲಿ ಇಟ್ಕೊಂಡು ಪಿಕ್ನಿಕ್ ಮಾಡ್ತಾರೆ. ಕೆಲವರು ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವಾಶ್ರೂಮ್ಸ್ ಮಾಡಿದ್ದಾರೆ, ಎಂಟ್ರೆನ್ಸ್ ಮಧ್ಯ ಎಲ್ಲ. ಆದ್ರೂ ಇಳಿಸ್ಬಿಟ್ಟು ಫ್ರೆಶ್ ಇದ್ರೊಳಗೆ ಇವ್ರಿಗೆ ಇದಕ್ಕೆ ಹೋಗ್ಬೇಕು, ವಾಶ್ರೂಮ್ ತರ ಇವ್ರಿಗೆ. ಸೊ ಅಲ್ಲಿ ಬೇರೆ ತಿಂಡಿ ಮಾಡ್ತಾರೆ ಕೂತ್ಕೊಂಡು.
ಆಮೇಲೆ ಜಾಸ್ತಿ ನಾವು ನೋಡೋದು ಏನಂದ್ರೆ ಕೇರಳ ಟೂರಿಸ್ಟ್ ಜಾಸ್ತಿ ಮಾಡ್ತಿರೋದು. ಈ ಹುಡುಗ ಬಂದ್ಬಿಟ್ಟು ಗುಂಡಲ್ಪೇಟೆ ಅವನು. ಅವ್ನ ನಂಬರ್ ಗಿಂಬರ್ ಎಲ್ಲ ಸಿಕ್ಕಿದೆ, ಡಿಪಾರ್ಟ್ಮೆಂಟ್ಗೂ ಶೇರ್ ಆಗಿದೆ. ಕನ್ಸರ್ವೇಟರ್ ಫಾರೆಸ್ಟ್ ಮಿಸ್ಟರ್ ಪ್ರಭಾಕರನ್ ಹೇಳಿದ್ರೆ ಇಲ್ಲ ಆಕ್ಷನ್ ತಗೋತೀವಿ ಅಂದ್ಬಿಟ್ಟು. ನಾವು ಕೇಳಿರೋದವ್ರಿಗೆ ನೀ ಬೇರೆ ಆಕ್ಷನ್ ತಗೊಳೋದು ಬೇಕಾಗಿಲ್ಲ, ನೀವು ಅವನಿಗೆ ಜೈಲಿಗೆ ಹಾಕಿ ಆಮೇಲೆ ಅದನ್ನ ವಿಷಯನ ಎಲ್ಲ ಕಡೆ ತಿಳಿಸಿ, ಎಲ್ಲ ಮೀಡಿಯಾಗೂ ಕೂಡಿ, ಎಲ್ಲ ಚಾನೆಲ್ಗೂ ಹಾಕ್ಸಿ, ಎಲ್ಲ ಸೋಷಿಯಲ್ ಮೀಡಿಯಾ ಇದ್ರೊಳಗೆ ಹಾಕಿ. ಅದಕ್ಕಾದ್ರೆ ಜನಕ್ಕೆ ಅರಿವು ಬರುತ್ತೆ, ಮುಂದೆ ಯಾರು ಮಾಡಬಾರ್ದು. ಯಾಕೆ ವನ್ಯಜೀವಿ ಪಾಟ್ಗಿರತ್ ಸರ್, ಅದು ಕಾಡು. ನಾವು ಅದ್ರ ಒಳಗೆ ಹೋಗ್ಬಿಟ್ಟು ಕೆಣಕೋದು. ಫಸ್ಟ್ ಆಫ್ ಆಲ್ ಆ ರೋಡ್ ಈಸ್ ಗೋಯಿಂಗ್ ಇನ್ ಟು ದಿ ಫಾರೆಸ್ಟ್ ಅಲ್ವಾ, ಹೌದು, ಅದು ವನ್ಯಜೀವಿ ಜಾಗ. ಅದು ನಾವು ರೈಟ್ ಕ್ಲೇಮ್ ಮಾಡ್ತೀವಿ, ರೋಡ್ ನಮ್ದು, ಇದ್ಯಾವ್ದು ಆನೆ, ಇದ್ಯಾಕೆ ಟೈಗರ್, ಇದ್ಯಾಕೆ ಲೆಪರ್ಡ್ ಅಂದ್ಬಿಟ್ಟು ಜನ ಈ ತರ ಈಗ ಜಾಸ್ತಿ ಆಗ್ತಿದೆ. ನಾವು ನಮ್ಗೆ ಬೇಜಾರಾಗೋದಂದ್ರೆ ಈಗ ಗೊತ್ತಿರೋ ವಿಷಯನೇ ಎಲ್ರಿಗೂ ನೋಡ್ತಿರ್ತಾರೆ, ಮಾತಾಡ್ತಿರ್ತೀವಿ, ಜನ ಇದು ಟಿವಿಯಲ್ಲಿ ನೋಡ್ತಾರೆ, ಮೀಡಿಯಾಗ ಓದ್ತಾರೆ, ಎಲ್ಲ ಇದ್ರು ತಿರ್ಗಾ ಮಾಡ್ತಾರಲ್ಲ, ಬಹಳ ಡಿಸಪಾಯಿಂಟಿಂಗ್. ಇದು ಸೀರಿಯಸ್ ಆಕ್ಷನ್ ತಗೊಳ್ಳೇಬೇಕು ಸರ್. ಒಬ್ಬರಿಗೆ ಪಾಠ ಕಳಿಸ್ಬಿಟ್ಟು ಇಡೀ ವರ್ಲ್ಡ್ ನ್ಯೂಸ್ ಸ್ಪ್ರೆಡ್ ಆದ್ರೆ ಇನ್ ಮುಂದೆ ಈ ತರ ಹೀರೋಗಳು ಬರೋದಿಲ್ಲ. ಅವ್ ಮಾಡೋದ್ ನೋಡಿ ಕೆಣಕ್ಬಿಟ್ಟು ಹೇಳ್ತಾನೆ, ಗಾಡಿಯಿಂದ ಹತ್ತೋರು ಬಂದು ಬನ್ನಿ ಫೋಟೋ ತಗೊಳ್ಳಿ, ವಿಡಿಯೋ ಮಾಡಿ ಅಂತಾನೆ ಅವನು. ಇದೇ ತರ ನಾವು ನೋಡ್ತಾ ಇರ್ತೀವಿ. ಸುಲ್ತಾನ್ ಬತ್ತೇರಿ ರೋಡ್ ಇದೆಯಲ್ಲ ನಮ್ ಗುಂಡ್ಲುಪೇಟೆ, ಈಗ ಮೂಳೆಹೊಳೆ ರೋಡ್ ಅಂತೀವಿ, ಅದನ್ನೇ ಇವರು ನೈಟ್ ಟ್ರಾಫಿಕ್ ಎಲ್ಲ ಓಪನ್ ಮಾಡ್ಬೇಕಂತೆ ಇವ್ರಿಗೆ, ಕೇರಳದವ್ರಿಗೆ. ಅಲ್ಲಿ ಘಟನೆಗಳಾಗೋದು ಅದೆಲ್ಲೋ ಆನೆ ಒಳಗಡೆ ಇರುತ್ತೆ. ಇವ್ರು ಗಾಡಿಯಿಂದ ಇಳಿದ್ಬಿಟ್ಟು ಕಾಡೊಳಗೆ ಹೋಗ್ಬಿಟ್ಟು ಸೆಲ್ಫಿ ತಗೊಳಕ್ ಹೋಗ್ತಾರೆ. ಎಷ್ಟೋ ಟೈಮು ಸೇವ್ ಆಗಿದೆ ದೇವ್ರ ದಯೆಯಿಂದ, ಅಥವಾ ಆನೆ ಕರುಣೆಯಿಂದ ಬಿಟ್ಟು ಹೋಗುತ್ತೆ ಕೆಲವ್ರನ್ನ. ಹೌದು, ಅದಕ್ಕೂ ಇವ್ರಿಗೆ ಬುದ್ಧಿ ಬರ್ತದೆ, ಯಾವಾಗ ಬರುತ್ತೆ ಸರ್ ಇದು? ಸೊ ನಾವು ಕೇಳೋದು, ನಾನು ಎಲ್ಲ ಮಾಧ್ಯಮ ಇವ್ರಿಗೂ ಕೇಳ್ತೀನಿ, ದಯವಿಟ್ಟು ಇದನ್ನ ಚೆನ್ನಾಗಿ ಪಬ್ಲಿಸಿಟಿ ಕೊಡಿ. ತಿರ್ಗಾ ಈಗ ಆಗ್ಬಾರ್ದು. ಯಾಕಂದ್ರೆ ಇದು ಏನಾರ ಆಗ್ಬಿಟ್ರೆ ಆನೆಗೆ ತೊಂದ್ರೆ, ಅಲ್ಲಿರೋ ವನ್ಯಜೀವಿಗೆ ತೊಂದ್ರೆ, ಆಮೇಲೆ ಊರ್ ಜನ ಏನು ಕೋಪದಿಂದ ಬೆಂಕಿ ಹಾಕ್ತಾರೆ. ಈಗ ಮಾಡೋ ತಪ್ಪು ನಾವು ಅದನ್ನ ಹೋಗ್ಬಿಟ್ಟು ನಾವು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಗೇನ್ಸ್ಟ್ ಆಗಿ ಹೋಗ್ಬಿಟ್ಟು ಅವರು ಫಾರೆಸ್ಟ್ ಆಫೀಸರ್ಸ್ಗೆ ಪಾಠ ಕಳಿಸ್ಬೇಕು ಅಂದ್ಬಿಟ್ಟು ಮಾಡ್ತಾರೆ. ಸೊ ಈಗ ಸಿಚುವೇಶನ್ ಬಂದಿರೋದು, ನಾವ್ ಹಿಂಗೆ ಬಿಡ್ತಾ ಇದ್ರೆ ನಡೀತಾನೆ ಇರುತ್ತೆ. ಸೊ ನಾನು ಗೌರ್ಮೆಂಟ್ ಕೇಳೋದು, ನೀವು ಲಾನ ಚೇಂಜ್ ಮಾಡಿ. ಈ 1000 ರೂಪಾಯಿ ಫೈನ್ ಹಾಕೋದು ಜುಜ್ಬಿ ಅದು. ಈಗೆಲ್ಲ ಎಲ್ಲರ ದುಡ್ಡಿದೆ, ಬಹಳ ಬೇಗ ದುಡ್ಡು ಮಾಡ್ತಾರೆ ಹೆಂಗೆಂಗೋ ಅವ್ರುಗಳು ರೂಟೊಳಗೆ. ಆ 1000 ರೂಪಾಯಿ ಫೈನ್ ಹಾಕೋ ಬದಲು ನೀವು ಅವ್ರಿಗೆ ಒಂದ್ 25,000 ರೂಪಾಯಿ ಹಾಕಿ, ಮತ್ತೆ ಏನೋ ಒಂದು ಜೈಲ್ ಟರ್ಮ್ ತಗೊಂಬನ್ನಿ. ಹಾಗೆ 1 ಸತಿ 2 ಸತಿ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ, ಅವಾಗ ಬುದ್ಧಿ ಬರುತ್ತೆ. ಮತ್ತೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೇಳೋದು ನಾವು, ದಯವಿಟ್ಟು ನೀವು ಇದು ಆಗ್ತಾನೆ ಇದೆ, ನಿಮ್ ಕೈಗೆ ತಡೆಯಕ್ ಆಗ್ತಿಲ್ಲ, ಬಟ್ ಅಟ್ಲೀಸ್ಟ್ ಎಜುಕೇಶನ್ ಪರವಾಗಿ ಬೋರ್ಡ್ಸ್ ಆದ್ರೆ ಹಾಕಿ. ಅದು ಪಿಕ್ಚರ್ ನೋಡ್ಬಿಟ್ಟು ಹಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಬುದ್ಧಿ ಬರುತ್ತೆ. ಅಲ್ಲಿ ಹೇಗಂದ್ರೆ ಸರ್ ಬೇಜಾರಾಗೋದಂದ್ರೆ, ಜನ ಜಿಂಕೆಗೆ ಊಟ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ, ನವಿಲ್ಗೆ ಕಡ್ಲೆಕಾಯಿ ಹಾಕ್ತಾರೆ, ಕೋತಿಗಳಿಗೆ ಬಿಸ್ಕೆಟ್ ಕಡ್ಲೆಕಾಯಿ ಹಾಕೊಂಡು ಹೋಗ್ತಾರೆ. ಎಷ್ಟು ಸಾಯತ್ ಗೊತ್ತಾ ರೋಡೊಳಗೆ. ಆಮೇಲೆ ಜನ ಎಷ್ಟು ಟೂರಿಸ್ಟ್ ದರಿದ್ರಗಳಂದ್ರೆ, ಬೇರ್ ಬಾಟ್ಲ್ ಕುಡಿಯೋದು, ಬಾಟ್ಲ್ನ ಹಂಗೆ ಎಸೆಯೋದು ಕಾಡೊಳಗೆ. ಏನ್ ಕ್ಯಾನ್ಗಳು, ಆ ಬಿಸ್ಕೆಟ್ ಪ್ಯಾಕೆಟ್, ಚಿಪ್ಸ್ ಪ್ಯಾಕೆಟ್ಗಳು, ಇವ್ರೇನು ಇವ್ರ ಮನೆ ಕ್ಲೀನ್ ಮಾಡಕ್ ಹೋಗ್ತಾ ಇಲ್ಲ, ಇವ್ರಿಗೆ ಕಾಡ್ನ ಹೋಗಿ ಎಸಿತಾರೆ ಇವರು. ಸೊ ಇದೆಲ್ಲ ಬಹಳ ಸೀರಿಯಸ್ ಆಗಿ ನಾನು ಯಾವತ್ತೂ ಕೇಳ್ಕೊಳ್ಳೋದು, ವನ್ಯಜೀವಿ ಪರವಾಗಿ ಮತ್ತೆ ನಮ್ಮ ಪರಿಸರ ಪರವಾಗಿ ನಮ್ಮ ಮೀಡಿಯಾದಿಂದನೇ ಇದನ್ನ ಎಲ್ಲಾ ಕಡೆಗೂ ಮುಟ್ಸ್ಬೋದು. ನಾವು ಅರಿವು ಮುಟ್ಸ್ಬೇಕಂದ್ರೆ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೀಡಿಯಾದಿಂದನೇ ಹೋಗ್ಬೇಕು. ಇಲ್ದರೆ ಇದು ಬಹಳ ಆಗ್ತಾ ಇದೆ. ಏನಾದ್ರೂ ಆದ್ರೆ, ಅಪಾಯ ಆದ್ರೆ ತೊಂದರೆ ಬರೋದು ಆನೆಗೆ, ಯಾರಿಗೂ ಇಲ್ಲ. ಈ ಕೇರಳ ನೋಡಿ, ದಿನಗಟ್ಲೆ ಆನೆ ಹೊಡಿತಾರೆ, ದಿನಗಟ್ಲೆ ಟೈಗರ್ ಹೊಡಿತಾರೆ, ಅದು ಶುರು ಆಗತ್ತೆ ಇಲ್ಲಿ ಕೊನೆಗೆ. ಓಕೆ ನೋಡೋಣ ಸರ್ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತೇಳಿ. ನೀವು ಪರಿಸರವಾದಿಗಳಾಗಿ ನಿಮ್ಮ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀರಿ, ಮಾಧ್ಯಮದವರಾಗಿ ನಾವು ಅದನ್ನು ತೋರಿಸುವಂತ ಕೆಲಸವನ್ನ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿಯಾಗಿ ಇಂಥವರ ವಿರುದ್ಧ ಕ್ರಮವನ್ನ ಜರುಗಿಸ್ತಾರೆ, ಆ ಮೂಲಕ ಯಾವ ರೀತಿಯಾದಂತ ಸಂದೇಶವನ್ನ ಕೊಡ್ತಾರೆ, ಜನರಿಗೆ ಭಯ ಬರಬೇಕು. ಅಲ್ಲಿವರೆಗೂ ಕೂಡ ಇಂಥ ಒಂದು ಹುಚ್ಚಾಟಗಳು ಮುಂದುವರಿತಾನೆ ಇರುತ್ತೆ. ಮೂರ್ಖತನದ ಪರಮಾವಧಿ, ಅದಕ್ಕೆ ಬ್ರೇಕ್ ಹಾಕ್ಲೇಬೇಕಾಗಿದೆ. நம்ம வண்டி இருந்திருந்தா இன்னொரு வரைக்கும் துரத்திருக்குவேன். வீடியோ வா
நம்ம வண்டி இருந்திருந்தா இன்னொரு வரைக்கும் துரத்திருக்குவேன். போச்சா என்ன வந்துச்சா? வீடியோ